ಸ್ವಾಗತ. ಇದೀಗ ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಹುಟ್ಟು ಮತ್ತು ಸಾವಿನ ನಡುವೆ ಇರುವ ನಮ್ಮ ಜೀವನ ಜಾತಿಯ ಕಾರಣಕ್ಕಾಗಿ ಶ್ರೇಷ್ಠ ಆಗಬಾರದು, ನೀತಿಯ ಕಾರಣಕ್ಕಾಗಿ ಶ್ರೇಷ್ಠವಾಗಬೇಕೆಂದು ಇಡೀ ದೇಶಕ್ಕೆ ಸಂದೇಶವನ್ನು ಕೊಟ್ಟವರು ವಾಲ್ಮೀಕಿ ಮಹರ್ಷಿಗಳೆಂದು ವಾಲ್ಮೀಕಿ ಗುರುಪೀಠದ ಶ್ರೀ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿರವರು ತಿಳಿಸಿದರು. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 26ರ NNT ರಸ್ತೆಯ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಹಿಂಭಾಗದ ಅಂಗನವಾಡಿ ಕೇಂದ್ರದ ಬಳಿ ದೇವಾಲಯದಲ್ಲಿ ಆದಿಕವಿ ವಾಲ್ಮೀಕಿ ಗುರುಗಳ ಸ್ಥಿರ ಬಿಂಬ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ರಾಜನಹಳ್ಳಿ ಗುರುಪೀಠದ ಶ್ರೀ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿಯವರು ಪಾಲ್ಗೊಂಡು ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಆಶೀರ್ವಚನ ನೀಡಿ ಮಾತನಾಡಿ, ರತ್ನಾಕರ ಎಂಬ ಹೆಸರಿನ ವಾಲ್ಮೀಕಿ ಮಹರ್ಷಿಗಳು ಮೂಲತಃ ಬೇಡರಾಗಿದ್ದು ಬೇಟೆಯಾಡಿ ಜೀವನ ಮಾಡುವವರಾಗಿದ್ದರು. ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಎಂದು ಭಗವಂತನ ನಾಮಸ್ಮರಣೆ ಮಾಡುವುದರ ಮೂಲಕ ತನ್ನ ಬದುಕನ್ನು ಸಾರ್ಥಕ ಮಾಡಿಕೊಂಡಿರುವ ಮಹಾನ್ ವ್ಯಕ್ತಿ ಆದಿಕವಿ ವಾಲ್ಮೀಕಿ ಮಹರ್ಷಿಗಳು. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಹುಟ್ಟು ಮತ್ತು ಸಾವಿನ ನಡುವೆ ಇರುವ ನಮ್ಮ ಜೀವನ ಜಾತಿಯ ಕಾರಣಕ್ಕಾಗಿ ಶ್ರೇಷ್ಠ ಆಗಬಾರದು, ನೀತಿಯ ಕಾರಣಕ್ಕಾಗಿ ಶ್ರೇಷ್ಠವಾಗಬೇಕೆಂದು ಇಡೀ ದೇಶಕ್ಕೆ ಸಂದೇಶವನ್ನು ಕೊಟ್ಟವರು ವಾಲ್ಮೀಕಿ ಮಹರ್ಷಿಗಳು. ಇಂದಿನ ಯುವಜನತೆ ವಾಲ್ಮೀಕಿ ಮಹರ್ಷಿಗಳ ತತ್ವ, ಸಿದ್ಧಾಂತ, ಆದರ್ಶ ಗುಣಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ವಾಲ್ಮೀಕಿ ಮಹರ್ಷಿಗಳ ಹಾದಿಯಲ್ಲಿ ನಡೆಯಬೇಕೆಂದರು. ಇನ್ನು ಕಾರ್ಯಕ್ರಮಕ್ಕೂ ಮೊದಲು ವಾಲ್ಮೀಕಿ ಸಮುದಾಯದವರು ಚಿಂತಾಮಣಿ ತಾಲೂಕಿನ ಗಡಿಭಾಗದ ತಿನಕಲ್ಲು ಗ್ರಾಮದ ಬಳಿ ಪ್ರಸನ್ನಾನಂದಪುರಿ ಸ್ವಾಮೀಜಿಯವರನ್ನು ಅದ್ದೂರಿಯಾಗಿ ಬರಮಾಡಿಕೊಂಡು ಬಾಗೇಪಲ್ಲಿ ರಸ್ತೆಯ ವಾಲ್ಮೀಕಿ ವೃತ್ತದಿಂದ ವಾದ್ಯ ಮೇಳ, ಕಲಸ ಹೊತ್ತ ಮಹಿಳೆಯರ ಪೂರ್ಣ ಕುಂಭಮೇಳದೊಂದಿಗೆ ಅದ್ದೂರಿ ಸ್ವಾಗತವನ್ನು ಕೋರಿ ವೇದಿಕೆ ಕಾರ್ಯಕ್ರಮಕ್ಕೆ ಕರೆತರಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ಅಗ್ರಹಾರ ಮುರಳಿ ಸೇರಿದಂತೆ ವಾಲ್ಮೀಕಿ ಸಮುದಾಯದ ಎಲ್ಲ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ತಿಳಿದಿರುವಂತ ವಿಚಾರನೆ, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ. ಈ ಕಾರ್ಯಕ್ರಮದ ಅಂಗವಾಗಿ ದಾವಣಗೆರೆ ಹರಿಹರ ತಾಲೂಕು ರಾಜನಹಳ್ಳಿ ಗುರುಪೀಠದ ವತಿಯಿಂದ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಪುಣ್ಯಾನಂದಪುರಿ ಸ್ವಾಮೀಜಿಗಳು ನಮ್ಮ ಚಿಂತಾಮಣಿಗೆ ಆಗಮಿಸಿದ್ದಾರೆ. ಶ್ರೀ ವಾಲ್ಮೀಕಿ ಗುರುಗಳ ಸ್ಥಿರಬಿಂಬ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಗುರುಗಳು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿ ಸದಸ್ಯರು, ಸಮುದಾಯದ ಮುಖಂಡರು ಹಾಗೂ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ ವಿವಿಧ ತಾಲೂಕುಗಳಿಂದ ರಾಮನ ತಾಯಿ ಹೆಸರೇನ್ರಮ್ಮ? ರಾಮನ ತಾಯಿ ಹೆಸರು ಗಂಡ್ಮಕ್ಳು ಹೇಳ್ಬೇಡ್ರಿ. ದಯವಿಟ್ಟು ಆಗಮಿಸಬೇಕು, ಸ್ವಾಮೀಜಿಗಳ ಪ್ರವಚನ ಸ್ವೀಕರಿಸ ಮಾಡಬೇಕು. ಅದೇ ರೀತಿ
ಪೊಲೀಸ್ ಅಧಿಕಾರಿಗಳಾದ ಪಾಪಣ್ಣವರು ಆಗಮಿಸಬೇಕು. ಅದೇ ರೀತಿ ನಮ್ಮ ಮತ್ತೊಬ್ಬ ಗ್ರಾಮಾಂತರ ಅದೇ ರೀತಿ ಈ ಒಂದು ಅದ್ಭುತವಾದ ಕಾರ್ಯಕ್ರಮದ ರೂವಾರಿಗಳಾದಂತಹ ನಮ್ಮ ವೆಂಕಟೇಶ್ ಅಣ್ಣನವರು, ರಾಮಕೃಷ್ಣ ಅಣ್ಣವರು ದಯವಿಟ್ಟು ಮುಂದೆ. ಅದೇ ರೀತಿ ನಮ್ಮ ಶ್ರೀಗಂಧ ನಾಯಕ ಸಮುದಾಯದ ಮುಖಂಡರಾದ ಮುಷ್ಟೂರು ವೆಂಕಟೇಶ್ ಅವರು, ನಮ್ಮ ಚಿಂತಾಮಣಿಯ ದಲಿತ ಮುಖಂಡರಾದ ಜನಾರ್ದನ್ ರವರು, ಅದೇ ರೀತಿ ನಮ್ಮ ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್ ರವರು, ಜನಾರ್ದನ್ ಸರ್ ಅವರು, ಮುಷ್ಟೂರು ವೆಂಕಟೇಶ್ ಅವರು, ಬಸವಪಟ್ಟಣ ಮಂಜಣ್ಣವರು, ಲಕ್ಕಣ್ಣ ಅವರು, ಸೇರಿ ನಮ್ಮ ಹಿರಿಯ ಮಂಜಣ್ಣವರು, ಕೃಷ್ಣಮೂರ್ತಿ ಅಣ್ಣನವರು, ಅಗ್ರಹಾರ ಕೃಷ್ಣಮೂರ್ತಿ ಅಣ್ಣನವರು, ತೌ ರಾಜಣ್ಣ ಮಗನಾದಂಥ ಪುಟ್ಟ ಅವರು, ಅದೇ ರೀತಿ ಅದೇ ರೀತಿ ನಮ್ಮ ಅಪ್ಪಲಣ್ಣನವರು, ತೌಡ ಅಪ್ಪಲಣ್ಣನವರು, ಮತ್ತೆ ಕೊತ್ತುಮೀರಿ ಮೂರ್ತಿಯವರು, ಶ್ರೀರಣ್ಣವರು, ನಗರಸಭಾ ಸದಸ್ಯರು, ಬ್ಯಾಂಕ್ ಮೂರ್ತಣ್ಣನವರು, ನಾರಾಯಣ ಸ್ವಾಮಿರವರು, ಮುತ್ತಣ್ಣನವರು, ಸತ್ಯಣ್ಣವರು, ಅಪ್ಪಿಯವರು, ಪ್ಯಾಟೀಸ್ ರಮಣ್ಣ, ಲಕ್ಷ್ಮೀನಾರಾಯಣ ಮೇತ್ರಿಯವರು, ವಕೀಲರಾದಂಥ ಮಂಜುಳಮ್ಮ ಅವರು,
ಜಗದೀಶ್ ಅವರು. ಸೋಮು ಅವರು, ನಾರಾಯಣಪ್ಪನವರು ಮುಖಂಡರು ಬರಬೇಕು. ಈ ಮುಖಂಡರು ಮುಗಿಸ್ಕೊಂಡು ಬರ್ತೀನಿ ನಾನು 8:15 ಮೇಲೆ. ಮಲ್ಲಿಕಾರ್ಜುನ 8:15 ಮೇಲೆ. 8:15 ಮೂಲತಃ ಬೇಡ. ರತ್ನಾಕರ ಯಾರು ಹೇಳ್ರಿ? ಮಹರ್ಷಿ ವಾಲ್ಮೀಕಿಯವರ ಪೂರ್ವಾಶ್ರಮದ ಹೆಸರು. ಈಗ ನಮ್ಮ ಮುರಳಿ ನಮ್ಮ ಹೆಸರು ಏನಂತ ಕರೆದ್ ಹೇಳ್ರಿ? ಏನಂತ ಕರೆದ? ನಮ್ಮ ಹೆಸರು ಏನಂತ ಕರೆದ? ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮಿಗಳು ಅಂತ ಕರೆದ್ರು, ಹೌದಲ್ಲ? ಈಗ ನೀವೆಲ್ಲ ಹುಟ್ಟಿದಾಗ ನಿಮ್ಮಪ್ಪ ನಿಮ್ಮವ್ವ ಅಂದ್ರೆ ನಿಮ್ಮ ತಂದೆ ತಾಯಿ ನಿಮ್ಗೆ ಹೆಂಗೆ ಹೆಸರಿಟ್ಟಿರ್ತಾರಲ್ಲ, ಮತ್ತು ನಾವು ಹುಟ್ಟಿದಾಗ ನಮ್ಮಪ್ಪ ನಮ್ಮ ಒಂದು ಹೆಸರಿಟ್ಟಿರ್ಬೇಕಲ್ಲ. ನನಗೆ ನಮ್ಮ ತಂದೆ ತಾಯಿ ಒಂದು ಹೆಸರಿಟ್ಟಿರ್ತಾನೆ, ಆ ಹೆಸರನ್ನು ನೀವು ಯಾರು ಕರೆದ್ರಲ್ಲ? ನಮ್ಮ ತಂದೆ ತಾಯಿ ಹೆಸರು ನೀವು ಯಾರೂ ಕರೀಲಿಲ್ಲ. ನಾವು 14/10/2008 ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ರಾಜನಹಳ್ಳಿಯಲ್ಲಿ ಪಟ್ಟಾಭಿಷೇಕ ಆಯ್ತಲ್ಲ, ಆವಾಗ ನಮ್ಮ ಗುರುಗಳು ಒಂದು ಹೆಸರನ್ನು ನಾಮಕರಣ ಮಾಡಿದ್ರು, ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮಿಗಳು ಅಂತೇಳಿ. ಆ ಹೆಸರನ್ನು ಕರೆದ್ವಿ, ಆ ಹೆಸರನ್ನ ಸಂಬೋಧನೆ ಮಾಡಿದ್ರಿ, ಹೌದಲ್ಲ? ಹೀಗೆ ರತ್ನಾಕರ ಯಾರು? ಮಹರ್ಷಿ ವಾಲ್ಮೀಕಿಯವರ ತಂದೆ ತಾಯಿ ಹೆಸರು. ಆ ರತ್ನಾಕರ ಬೇಡನಾಗಿದ್ದ, ಬ್ಯಾಟಿ ಆಡ್ಕೊಂಡು ಜೀವನ ಮಾಡ್ತಾ ಇದ್ದ. ನಮ್ಮ ಸಾಮಾಜಿಕ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಕುಲ 18 ಜಾತಿಗಳಿದಾವೆ. ನೀವು ಯಾವುದೇ ಜಾತಿಯವ್ರನ್ನ ಕೇಳ್ರಿ, ನಿಮ್ಮ ಜಾತಿಯ ಮೂಲ ಕಸುಬು ಯಾವುದು, ನಿಮ್ಮ ಜಾತಿಯ ಮೂಲ ಕಾಯಕ ಯಾವುದು ಅಂತ ಹೇಳಿ ನೀವು ನಿಮ್ಮೂರಿನಲ್ಲಿರ್ತಕ್ಕಂಥ ಸಮಾಜವ್ರನ್ನ ಕೇಳ್ರಿ, ಎಲ್ಲ ಜಾತಿ ಜನಾಂಗದವರು ಅವರ ಜಾತಿಯ ಮೂಲ ಕಾಯಕವನ್ನು, ಮೂಲ ಕಸುಬನ್ನು ಹೇಳ್ತಾ ಹೋಗ್ತಾರೆ. ಈ ನಾಡಿನ ಒಕ್ಕಲಿಗ ಸಮುದಾಯದವ್ರನ್ನ ಕೇಳ್ರಿ, ನೀವು ಭಾಗದಾಗ ಮಾಡಿದಾರಲ್ಲ, ನೀವು ಒಕ್ಕಲಿಗ ಸಮುದಾಯದವ್ರನ್ನ ಕೇಳಿ ಅವ್ರನ್ನ ಹೇಳ್ತಾರೆ ವ್ಯವಸಾಯ ನಮ್ಮ ಮೂಲ ಕಸುಬು ಅಂತ ಹೇಳ್ತಾರೆ. ನೀವು ಈ ನಾಡಿನ ಹಾಲು ಮತ್ತು ಸಮಾಜ ಅಥವಾ ಕುರು ಸಮಾಜದ ಕೇಳಿ ಏನು ಹೇಳ್ತಾರೆ ಹೇಳ್ರಿ? ಕುರಿಯನ್ನು ಮೇಯಿಸ್ತಕ್ಕಂಥದ್ದು, ಕುರಿಯನ್ನು ಕಾಯ್ತಕ್ಕಂಥದ್ದು ನಮ್ಮ ಜಾತಿ ಕಸುಬ್ರಿ ಅಂತ ಹೇಳ್ತಾರೆ, ಹೌದಲ್ಲ? ಹೀಗೇನೆ ನೀವು ಕುಂಬಾರನ್ನ ಕೇಳ್ರಿ, ಕಮ್ಮಾರನ್ನ ಕೇಳ್ರಿ, ಬಡಿಗೆರನ್ನ ಕೇಳ್ರಿ, ಅಥವಾ ಮಡಿವಾಡ್ರನ್ನ ಕೇಳ್ರಿ. ಅದರ ನಿಮ್ಮ ಅಕ್ಕಪಕ್ಕ ಮಡಿವಾಡ್ರು ಮಡಿವಾಳ ಸಮಾಜದವ್ರು ಇದಾರ. ಆ ಮಡಿವಾಳ ಸಮಾಜದವ್ರು ಕೇಳಿದ್ರೆ ಏನು ಹೇಳ್ತಾರೆ? ಬಟ್ಟೆಗಳನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು, ಬಟ್ಟೆಗಳನ್ನ ಮಡಿ ಮಾಡ್ತಕ್ಕಂಥದ್ದು ನಮ್ಮ ಜಾತಿ ಕಸುಬ್ರಿ ಅಂತ ಹೇಳ್ತಾರೆ. ಈ ನಾಡಿನ ಕುಲ 18 ಜಾತಿಯವ್ರನ್ನ ಕೇಳಿದ್ರು ಸಹ ಅವರ ಜಾತಿಯ ಮೂಲ ಕಸುಬನ್ನು, ಕಾಯಕವನ್ನು ಹೇಳ್ತಾ ಹೋಗ್ತಾರೆ. ಹಾಗಾದರೆ ಈ ನಾಡಿನಲ್ಲಿ ವಾಸವಾಗಿರ್ತಕ್ಕಂಥ ಸುಮಾರು 50ರಿಂದ 60 ಲಕ್ಷ ಈ ರಾಜ್ಯದ ಬೇಡ ವಾಲ್ಮೀಕಿ ನಾಯಕ ಸಮುದಾಯದ ನಮ್ಮ ಪೂರ್ವಿಕರ ಮೂಲ ಕಸುಬು ಯಾವುದಂತ ಕೇಳಿದ್ರೆ ನೀವೆಲ್ಲ ಏನು ಹೇಳ್ತೀರಿ? ನಮ್ಮ ಹಿರಿಯರ ಮೂಲ ಕಸುಬು ಯಾವುದು? ಮೊನ್ನೆ ಸೆನ್ಸಸ್ ಆಯ್ತು ಗೊತ್ತಾ? 22ನೇ ತಾರೀಕಿನಿಂದ ಸಾಮಾಜಿಕ ಶೈಕ್ಷಣಿಕ ಗಣತಿ ಆಯ್ತಲ್ಲ, ಗಣತಿದಾರ ಬಂದ ನಿಮ್ಮನ್ನು ಕೇಳಿದ್ರು, ಕಾಲಮ್ ನಂಬರ್ 11ರಲ್ಲಿ ನಿಮ್ಮ ಮೂಲ ಕಸುಬು ಯಾವ್ದು ಅಂತ ಕೇಳಿದ್ರು. ನೀವೆಲ್ಲ ಏನು ಬರ್ಸಿದ್ರಿ? ಅಲ್ಲಲ್ಲ, 9ರಲ್ಲಿ ವಾಲ್ಮೀಕಿ ಸಾರ್ಥಕ್ಯವನ್ನು ಕಂಡುಕೋಬೇಕು ಅಂತೇಳಿ ರಾಮತಾರಕ ಮಂತ್ರವನ್ನ ಪ್ರತಿನಿತ್ಯ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತೇಳಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡೋದ್ರ ಮೂಲಕವಾಗಿ ತನ್ನ ಬದುಕನ್ನು ಸಾರ್ಥಕ ಮಾಡಿಕೊಂಡಿರ್ತಕ್ಕಂಥ ಮಹಾನ್ ತಪಸ್ವಿ ಆದಿಕವಿ ಮಹರ್ಷಿ ವಾಲ್ಮೀಕಿಯವರು. ಯಾಕಪ್ಪ ಅಂತ ಹೇಳಿದ್ರೆ ಮಹಾತ್ಮರು ಹೇಳ್ತಾರೆ, ಸಂಸಾರವೆಂಬುದು ಗಾಳಿಯ ಸುಡರು ಅಂತ ಹೇಳ್ತಾರೆ. ಅಂದರೆ ನಮ್ಮೆಲ್ಲರ ಜೀವನ ಹೇಗಪ್ಪ? ನಮ್ಮೆಲ್ಲರ ಜೀವನ ಹೇಗಪ್ಪ ಅಂದ್ರೆ ಗಾಳಿಗಿಡ್ ದೀಪ ಇದ್ದಂಗೆ ಅಂತ ಹೇಳ್ತಾರೆ. ಈಗ ನೀವೆಲ್ಲ ಮನೆಯೊಳಗೆ ದೇವ್ರ ಮುಂದೆ ದೀಪ ಹಚ್ಚಿರ್ತಿರಲ್ಲವ, ಈಗ ಅಲ್ಲಿ ದೇವ್ರ ಮುಂದೆ ಮೂರ್ತಿ ಮುಂದೆ ನಾವೆಲ್ಲ ದೀಪ ಹಚ್ಚಿದ್ದೀವಿ. ಈಗ ಆ ದೀಪ ತೆಗೆದುಕೊಂಡು ಹೊರಗಡೆ ಗಾಳಿ ಬಂದ್ರೆ ಏನಾಗುತ್ತೆ? ಅದು ಏನಾಗುತ್ತೆ? ಆರಿ ಹೋಗ್ತದೆ. ಹಾಗೆ ಈ ದೇಹ ಅನ್ನುವಂಥ ಪ್ರಣತಿ ಒಳಗೆ, ನೀವು ಪ್ರಣತಿ ಅಂತಾರೆ, ಕ್ಷಮೆ ಅಂತಾರೆ, ಅದಕ್ಕೆ ದೀಪಸ್ತಂಭ ಅಂತಾರೆ. ದೀಪಸ್ತಂಭ, ದೀಪ ಹಚ್ಚಿಡ್ತಾರೆ, ಅದಕ್ಕೆ ಏನಂತಾರೆ? ದೀಪಸ್ತಂಭ ಅಂತ ಇರ್ತಾರೆ, ಜ್ಯೋತಿ ಅಂತಾರೆ, ಅಥವಾ ಶಮೆ ಅಂತ ಕರೀತಾರೆ. ಈ ದೇಹ ಅನ್ನುವಂಥ ಶಮೆ ಒಳಗೆ, ದೀಪಸ್ತಂಭದೊಳಗೆ ಜೀವ ಅನ್ನುವಂಥ ದೀಪ ಉರಿತಾ ಇದೆ. ಈ ದೀಪ ಅಥವಾ ಗೊತ್ತಿಲ್ಲ, ಯಾರಿಗೂ ಗೊತ್ತೈತೆ?
ಯಾರಿಗಾರು ಗೊತ್ತಾಯ್ತಾ? ನಮ್ಮಲ್ಲಿ ಒಂದು 3 ಅಲೆ ಬಂದು ಗೊತ್ತಾ ನಿಮಗೆಲ್ಲ? ಹಾಂ, ಕೋವಿಡ್-19 ಅಂತ ಬಂತು ಗೊತ್ತಾ ನಿಮಗೆಲ್ಲ? 1, 2, 3 ಬಂದವಲ್ಲ. ಅವಾಗ ನಾವೆಲ್ಲ ಅನೇಕ ಘಟನೆಗೆ ಸಾಕ್ಷೀಕರಿಸಿದ್ವಿ ಗೊತ್ತಾ ನಿಮಗೆ? ಅವನು ಇಲ್ಲಿವರೆಗೆ ಚೆನ್ನಾಗಿದ್ದಪ್ಪ, ಈಗೇನೋ ಪಲ್ಸ್ ರೇಟ್ ಏನೋ ಕಡಿಮೆ ಆಯ್ತಂತ ಆಂಬುಲೆನ್ಸ್ನ ತೊಗೊಂಡು ಹೊಂಟಿದ್ರು, ಆಸ್ಪತ್ರೆಗೆ ಮುಟ್ಟರೊಳಗೆ ಅವನು ಸತ್ತ ತೀರ್ಕೊಂಡ ಅಂತ ಇಂಥ ಅನೇಕ ಘಟನೆಗಳಿಗೆ ನಾವು ಮಾಧ್ಯಮಗಳಲ್ಲಿ ಟಿವಿಗಳಲ್ಲಿ ನೋಡಿದಿವಿಲ್ಲ. ಮಹರ್ಷಿ ವಾಲ್ಮೀಕಿಯರು ಹೇಳ್ತಾರೆ, ಈ ದೇಹ ಅನ್ನುವಂಥ ದೀಪಸ್ತಂಭದೊಳಗೆ ಶಮೆ ಒಳಗೆ ಜೀವ ಅನ್ನುವಂಥ ದೀಪ ಉರಿತಾ ಇದೆ. ಈ ದೀಪ ಯಾವಾಗಿರುತ್ತೋ ಗೊತ್ತಿಲ್ಲ. ಯಾರಿಗಾರು ಗೊತ್ತಾಯ್ತಾ? ಹುಟ್ಟು ಆಕಸ್ಮಿಕ, ಸಾವು ಖಚಿತವಾಗಿರ್ತಕ್ಕಂಥದ್ದು. ಈ ಹುಟ್ಟು ಮತ್ತು ಸಾವಿನ ಮಧ್ಯೆ ಇರ್ತಕ್ಕಂಥ ನಮ್ಮ ಜೀವನ ಅದು ಜಾತಿಯ ಕಾರಣಕ್ಕಾಗಿ ಶ್ರೇಷ್ಠ ಆಗಬಾರ್ದು, ನೀತಿಯ ಕಾರಣಕ್ಕಾಗಿ ಶ್ರೇಷ್ಠ ಆಗಬೇಕು ಅಂತೇಳಿ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟವರು ಆದಿಕವಿ ಮಹರ್ಷಿ ವಾಲ್ಮೀಕಿಯವರು. ಸರ್ವಜ್ಞ ಏನು ಹೇಳ್ತಾನೆ? ಜಾತಿ ಹೀನನ ಮನೆ ಜ್ಯೋತಿತಾಹೀನವೇ, ಜಾತಿ ವಿಜಾತಿನ ಬೇಡ, ದೇವನಲ್ದಾತನ ಜಾತ ಸರ್ವಜ್ಞ ಅಂತ ಹೇಳ್ತಾರೆ. ತನ್ನ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯ ರಚನೆ ಮಾಡತಕ್ಕಂಥ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ನೂತನ ದೇವಸ್ಥಾನದ ಪ್ರಾರಂಭೋತ್ಸವ, ಹಾಗೆಯೇ ಮಹರ್ಷಿ ವಾಲ್ಮೀಕಿಯವರ ಸ್ಥಿರಬಿಂಬ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಬಹುತೇಕ ನೀವೆಲ್ಲರೂ ಕೂಡ ಸಾಕ್ಷೀಕರಿಸಿದ್ರಿ. ಮಹರ್ಷಿ ವಾಲ್ಮೀಕಿಯವರು ತಮ್ಮ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯನ ರಚನೆ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ ರಾಮಾಯಣದ ಬಗ್ಗೆ. ಆ ಪಾತ್ರಗಳ ಪರಿಚಯ ಐತಲ್ರಿ ನಮಗೆಲ್ಲ? ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಆಂಜನೇಯ, ಸೀತೆ, ರಾವಣ, ಹೌದಲ್ಲ? ಈ ಎಲ್ಲ ಪಾತ್ರಗಳ ಪರಿಚಯ ನಿಮಗೆಲ್ಲ ಇದೆ. ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ, ಮತ್ತು ನೀವೆಲ್ಲ ಇದೆಲ್ಲ ನೋಡಿರ್ತಿರಲ್ವ? ಈಗ ರಾಮಾಯಣ ಅಂತಂದ್ರೆ ಏನು? ನಮ್ಮಲ್ಲಿ ಸಾವಿರಾರು ರಾಮಾಯಣಗಳಿದ್ದಾವೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಾವಿರಾರು ರಾಮಾಯಣಗಳಿದ್ದಾವೆ. ಅದರಲ್ಲಿ ಒಂದು ನಮ್ಮ ಹಳ್ಳಿ ಕಡೆ ಒಂದು ಮಜ್ಜಿಗೆ ರಾಮಾಯಣ ಅಂತ ಇದೆ. ಗೊತ್ತಾ ನಿಮ್ಗೆ? ಯಾರಿಗಾರ? ಆಕಿಗೆ ಮಜ್ಜಿಗೆ ಕೇಳಕ್ಕೆ ಹೋಗಿದ್ದಂತ ಆಕಿ ಮಜ್ಜಿಗೆ ಕೊಡೋಳಕ್ಕೆ ಕೇಳಿದಂತ, ನಿನಗೆ ರಾಮಾಯಣ ಗೊತ್ತೈತಲ್ಲ, ರಾಮಾಯಣ ಹೇಳು, ನೀನು ಮಜ್ಜಿಗೆ ಕೊಡ್ತೀನಿ ಅಂತ ಅಂದಂತ. ಆವಾಗ ಮಜ್ಜಿಗೆ ಕೇಳಕ್ಕೆ ಹೋಗಿದ್ದಲ್ಲ ಆ ಕೇಳಿದಂತ, ದಶರಥನ ಕಂದ ರಾವಣನ ಕೊಂದ, ಸೀತೆಯನ್ನ ತಂದ ಅಂತ. ಏನು ಹೇಳ್ರಿ? ದಶರಥನ ಕಂದ ರಾವಣನ ಕೊಂದ, ಸೀತೆಯನ್ನ ತಂದ. ಇದು ಮಜ್ಜಿಗೆ ಪೂರ್ತಿ ರಾಮಾಯಣ. ಮಜ್ಜಿಗೆ ಕೇಳಕ್ಕೆ ಹೋಗಿದ್ದ ಆಕಿ ಹೇಳಿಲ್ಲ ಆಕಿ, ನೀ ರಾಮಾಯಣ ಹೇಳು, ನೀವು ಮಜ್ಜಿಗೆ ಕೊಡ್ತೀನಿ ಅಂದಾಗ ಆವಾಗ ಮಜ್ಜಿಗೆ ಪೂರ್ತಿ ರಾಮಾಯಣ ಅಂತಾರೆ. ಇಂಥ ಸಾವಿರಾರು ರಾಮಾಯಣಗಳು ನಮ್ಮ ಭಾರತೀಯ ಸಂಸ್ಕೃತಿಯ ಜನಮಾನಸದಲ್ಲಿ ಹಾಸುಹೊಕ್ಕಾಗಿದ್ದಾವೆ. ಆದರೆ ಮಹರ್ಷಿ ವಾಲ್ಮೀಕಿಯವರು ಒಟ್ಟು ರಾಮಾಯಣದ ಆಶಯವನ್ನು ಹೇಳ್ತಾರೆ ನಮಗೆ. ಏನಪ್ಪ ಅಂತಂದರೆ, ರಾಮಾಯಣ ಅಂತಂದರೆ ಬೇರೇನೂ ಅಲ್ಲ, ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ತ್ಯಾಗವನ್ನು ರಾಮಾಯಣ ಅಂತ ಕರೆದ್ರು. ಏನರವ ಏನಂತ ಹೇಳಿದ್ರು? ರಾಮಾಯಣ ಅಂದ್ರೆ ಏನು? ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ತ್ಯಾಗವನ್ನು ರಾಮಾಯಣ ಅಂತ ಕರೆದ್ರು. ಇದೇ ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ಜಗಳವನ್ನು ಗಲಾಟೆಯನ್ನು ಏನಂತ ಕರೆದ್ರು? ಇದೇ ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ಜಗಳವನ್ನು ಗಲಾಟೆಯನ್ನು ಏನಂತ ಕರೆದ್ರು? ಮಹಾಭಾರತ ಅಂತ ಕರೆದ್ರು. ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ತ್ಯಾಗವನ್ನು ರಾಮಾಯಣ ಅಂತ ಕರೆದ್ರೆ, ಇದೇ ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ಜಗಳವನ್ನ, ಗಲಾಟೆಯನ್ನ, ಯುದ್ಧವನ್ನ ಏನಂತ ಕರೆದ್ರು? ಮಹಾಭಾರತ ಅಂತ ಕರೆದ್ರು. ಈಗ ಧೃತರಾಷ್ಟ್ರ ಮಹಾರಾಜ